ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಹಾಗೂ ಅಭಿಷೇಕ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಇವತ್ತು ಬಹಳ ಕುತೂಹಲವನ್ನ ಮೂಡಿಸಿರೋದು 11, 12, 13 ಈ ಪಾಯಿಂಟ್ಗಳ ಮೇಲೆ ಈ ದೂರುದಾರ ಸಾಕಷ್ಟು ಪ್ರೆಷರ್ ಹಾಕಿರೋದ್ರಿಂದ ಅದರ ಜೊತೆಯಲ್ಲಿ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಂಡಿದೆ. ಇವತ್ತಿನ ಉತ್ಖನನ ಯಾವ ರೀತಿಯಾಗಿ ನಡೆಯಬಹುದು, ಏನೆಲ್ಲ ನಿರೀಕ್ಷೆಗಳಿದೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಇವತ್ತು ಪ್ರಮುಖವಾಗಿ ಮತ್ತೊಮ್ಮೆ ಅಂದರೆ ನಿನ್ನೆ ಭಾನುವಾರ ಆಗಿದ್ದಂಥ ಹಿನ್ನೆಲೆಯಲ್ಲಿ ಒಂದು ದಿನಕ್ಕೆ ಬ್ರೇಕನ್ನು ಕೊಡಲಾಗಿತ್ತು ಉತ್ಖನನ ಕಾರ್ಯಕ್ಕೆ. ಇವತ್ತು ಮತ್ತೊಮ್ಮೆ 10 ಗಂಟೆಯ ನಂತರ ಮತ್ತೊಮ್ಮೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ 10 ಪಾಯಿಂಟ್ಗಳು, ದೂರುದಾರ ಸೂಚಿಸಿದಂತಹ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದ್ದು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡಿಬೇಕಾಗಿದೆ. ಹಾಗಾಗಿ ಇವತ್ತು SIT ತನಿಖಾ ತಂಡ ಮತ್ತೊಮ್ಮೆ ಆ ದೂರುದಾರನನ್ನು ಕರೆದುಕೊಂಡು ಬಂದು 11ನೇ ಪಾಯಿಂಟ್ನಲ್ಲಿ ಮತ್ತೊಮ್ಮೆ ಉತ್ಖನನ ಆರಂಭವನ್ನ ಮಾಡ್ತಾರೆ. ಈ 3 ಪಾಯಿಂಟ್ಗಳ ಮೇಲೆ ಬಹಳ ಕುತೂಹಲ ಇದೆ. ಕಾರಣ ಈ 10 ಪಾಯಿಂಟ್ಗಳಲ್ಲಿ ಈ ಹಿಂದೆ ಕಳೆದ ವಾರ ಮಾಡಿದಂತಹ 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿ ಪಂಜರ ಪತ್ತೆ ಆಗಿತ್ತು. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಇನ್ನು ಇದರ ಜೊತೆಯಲ್ಲಿ ಒಂದು ಪಾನ್ ಕಾರ್ಡ್ ಕೂಡ ಪತ್ತೆ ಆಗಿತ್ತು. ಆ ಪಾನ್ ಕಾರ್ಡ್ ಯಾರದು, ಯಾವಾಗ ಮಿಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಹೊರಬಿದ್ದಾಗಿದೆ. ಇನ್ನು ಅದನ್ನು ಹೊರತುಪಡಿಸಿ 6ನೇ ಪಾಯಿಂಟ್ನಲ್ಲಿ ಪತ್ತೆ ಆದಂತಹ ಒಂದಷ್ಟು ಕುರುಹುವನ್ನು ಈಗ FSLಗೆ ಕಳಿಸಿಕೊಡಲಾಗಿದ್ದು, ಅಲ್ಲಿಂದ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಅದರ ಬಗ್ಗೆ ಸ್ಪಷ್ಟತೆ ಕೂಡ ಸಿಗಲಿದೆ. ಇನ್ನು ಉಳಿದಂತೆ 11, 12, 13ನೇ ಪಾಯಿಂಟ್ನಲ್ಲಿ SIT ತನಿಖಾ ತಂಡ ಉತ್ಖನನ ಕಾರ್ಯವನ್ನು ಆರಂಭ ಮಾಡುತ್ತೆ. ಇವತ್ತು ಅದರ ಮೇಲೆ ಬಹಳ ಕುತೂಹಲ ಇರುವಂಥದ್ದು. 100 ಶವಗಳನ್ನು ಹೂತಿಟ್ಟಿರೋದಾಗಿ ದೂರನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ನೋಡಿ, ಈ 11 ಮತ್ತು 12, 13 ಈ 3 ಪಾಯಿಂಟ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಸ್ಥಿ ಪಂಜರಗಳೇನಾದರೂ ಪತ್ತೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಇನ್ನು 13ನೇ ಪಾಯಿಂಟ್ ಇದೆಯಲ್ಲ, ಆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಇದೆ. ಅಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟಿರೋದಾಗಿ ದೂರುದಾರ SIT ತನಿಖಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ 11 ಮತ್ತು 12ಅನ್ನು ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಕೂಡ ಕೇಳಿಸಿರುವಂಥದ್ದು. ಅಶ್ವಿನ್ ನೋಡಿ, ಇದೆಲ್ಲ ಉತ್ಖನನ ನಡೀತಾ ಇರುವಂಥ ಒಂದು ಕಡೆ ಆದರೆ ನೋಡಿ, SIT ತನಿಖಾ ತಂಡ ಒಂದು ಕಡೆ ಮ್ಯಾನ್ಯಲ್ ಆಗಿ ಅದನ್ನು ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡಿ JCBಗಳ ಒಂದು ಸಹಾಯದಿಂದಲೂ ಕೂಡ, ಅಂದರೆ ಯಂತ್ರಗಳಿಂದ ಸಹಾಯವನ್ನು ಪಡೆದುಕೊಂಡು ಆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ದೂರುದಾರ ಮತ್ತು ಮತ್ತೊಂದಷ್ಟು ಜನ ಇಲ್ಲಿ GPR ಅನ್ನು ಬಳಕೆ ಮಾಡಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಒಂದು ವೇಳೆ GPR ಅನ್ನು ಬಳಕೆ ಮಾಡಿದಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಜೊತೆಗೆ ಭೂಮಿಯನ್ನು ಅಗೆಯುವಂಥ ಕೆಲಸ ಕೂಡ ಆಗೋದಿಲ್ಲ. ಹಾಗಾಗಿ GPR ಅನ್ನು ಬಳಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಉತ್ಖನನ ಕಾರ್ಯ ಅನ್ನೋದಕ್ಕಿಂತ ಬೇಗ ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಗುತ್ತೆ ಅಂತೇಳಿ ಸಾಕಷ್ಟು ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ SIT ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ, ಜೊತೆಗೆ GPRಗೆ ಏನು ಬೇಡಿಕೆ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಮುಂದಾಗುತ್ತಾ ಅನ್ನುವ ಕುತೂಹಲ ಕೂಡ ಮತ್ತೊಂದು ಕಡೆ ಇದೆ. ಇದೆಲ್ಲದರ ಜೊತೆಯಲ್ಲಿ ಅಶ್ವಿನಿ, 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಅದು ಮನುಷ್ಯರದ್ದ ಅಥವಾ ಪ್ರಾಣಿಗಳದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಳೋದಕ್ಕೆ FSLನಿಂದ ಅಂತಿಮವಾದಂಥ ವರದಿ ಬಂದ ಬಳಿಕ, ಅಂದರೆ ಲ್ಯಾಬ್ಗೆ ಏನು ಕಳಿಸಿದ್ದಾರೆ, ಆ ಲ್ಯಾಬಿಂದ ರಿಪೋರ್ಟ್ ಬಂದ ಬಳಿಕವಷ್ಟೇ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಅದು ಯಾರದ್ದು, ಗಂಡಸರದ್ದ ಅಥವಾ ಮಹಿಳೆಯರದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗುತ್ತೆ, ಅದಕ್ಕೆ ಆದಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಯಾವಾಗ ಮೃತಪಟ್ಟಿರ್ಬೋದು, ಎಷ್ಟು ವರ್ಷಗಳ ಹಿಂದೆ ಆತ ಮೃತಪಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೂಡ ಒಂದು ಅಂತಿಮ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ. ಅಶ್ವಿನಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಹಾಗೂ ಅಭಿಷೇಕ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಇವತ್ತು ಬಹಳ ಕುತೂಹಲವನ್ನ ಮೂಡಿಸಿರೋದು 11, 12, 13 ಈ ಪಾಯಿಂಟ್ಗಳ ಮೇಲೆ ಈ ದೂರುದಾರ ಸಾಕಷ್ಟು ಪ್ರೆಷರ್ ಹಾಕಿರೋದ್ರಿಂದ ಅದರ ಜೊತೆಯಲ್ಲಿ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಂಡಿದೆ. ಇವತ್ತಿನ ಉತ್ಖನನ ಯಾವ ರೀತಿಯಾಗಿ ನಡೆಯಬಹುದು, ಏನೆಲ್ಲ ನಿರೀಕ್ಷೆಗಳಿದೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಇವತ್ತು ಪ್ರಮುಖವಾಗಿ ಮತ್ತೊಮ್ಮೆ ಅಂದರೆ ನಿನ್ನೆ ಭಾನುವಾರ ಆಗಿದ್ದಂಥ ಹಿನ್ನೆಲೆಯಲ್ಲಿ ಒಂದು ದಿನಕ್ಕೆ ಬ್ರೇಕನ್ನು ಕೊಡಲಾಗಿತ್ತು ಉತ್ಖನನ ಕಾರ್ಯಕ್ಕೆ. ಇವತ್ತು ಮತ್ತೊಮ್ಮೆ 10 ಗಂಟೆಯ ನಂತರ ಮತ್ತೊಮ್ಮೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ 10 ಪಾಯಿಂಟ್ಗಳು, ದೂರುದಾರ ಸೂಚಿಸಿದಂತಹ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದ್ದು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡಿಬೇಕಾಗಿದೆ. ಹಾಗಾಗಿ ಇವತ್ತು SIT ತನಿಖಾ ತಂಡ ಮತ್ತೊಮ್ಮೆ ಆ ದೂರುದಾರನನ್ನು ಕರೆದುಕೊಂಡು ಬಂದು 11ನೇ ಪಾಯಿಂಟ್ನಲ್ಲಿ ಮತ್ತೊಮ್ಮೆ ಉತ್ಖನನ ಆರಂಭವನ್ನು ಮಾಡ್ತಾರೆ. ಈ 3 ಪಾಯಿಂಟ್ಗಳ ಮೇಲೆ ಬಹಳ ಕುತೂಹಲ ಇದೆ.
ಕಾರಣ ಈ 10 ಪಾಯಿಂಟ್ಗಳಲ್ಲಿ ಈ ಹಿಂದೆ ಕಳೆದ ವಾರ ಮಾಡಿದಂತಹ 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿ ಪಂಜರ ಪತ್ತೆ ಆಗಿತ್ತು. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಇನ್ನು ಇದರ ಜೊತೆಯಲ್ಲಿ ಒಂದು ಪಾನ್ ಕಾರ್ಡ್ ಕೂಡ ಪತ್ತೆ ಆಗಿತ್ತು. ಆ ಪಾನ್ ಕಾರ್ಡ್ ಯಾರ್ದು, ಯಾವಾಗ ಮಿಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಹೊರಬಿದ್ದಾಗಿದೆ. ಇನ್ನು ಅದನ್ನು ಹೊರತುಪಡಿಸಿ 6ನೇ ಪಾಯಿಂಟ್ನಲ್ಲಿ ಪತ್ತೆ ಆದಂತಹ ಒಂದಷ್ಟು ಕುರುಹುವನ್ನು ಈಗ FSLಗೆ ಕಳಿಸಿಕೊಡಲಾಗಿದ್ದು, ಅಲ್ಲಿಂದ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಅದರ ಬಗ್ಗೆ ಸ್ಪಷ್ಟತೆ ಕೂಡ ಸಿಗಲಿದೆ. ಇನ್ನು ಉಳಿದಂತೆ 11, 12, 13ನೇ ಪಾಯಿಂಟ್ನಲ್ಲಿ SID ತನಿಖಾ ತಂಡ ಉತ್ಖನನ ಕಾರ್ಯವನ್ನು ಆರಂಭ ಮಾಡುತ್ತೆ. ಇವತ್ತು ಅದರ ಮೇಲೆ ಬಹಳ ಕುತೂಹಲ ಇರುವಂಥದ್ದು. 100 ಶವಗಳನ್ನು ಹೂತಿಟ್ಟಿರೋದಾಗಿ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ನೋಡಿ, ಈ 11 ಮತ್ತು 12, 13 ಈ 3 ಪಾಯಿಂಟ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಸ್ಥಿ ಪಂಜರಗಳೇನಾದರೂ ಪತ್ತೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಇನ್ನು 13ನೇ ಪಾಯಿಂಟ್ ಇದೆಯಲ್ಲ, ಆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಇದೆ. ಅಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟಿರೋದಾಗಿ ದೂರುದಾರ SIT ತನಿಖಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ 11 ಮತ್ತು 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಕೂಡ ಕೇಳಿಸಿರುವಂಥದ್ದು. ಅಶ್ವಿನ್, ನೋಡಿ, ಇದೆಲ್ಲ ಉತ್ಖನನ ನಡೀತಾ ಇರುವಂಥ ಒಂದು ಕಡೆ ಆದರೆ ನೋಡಿ, SIT ತನಿಖಾ ತಂಡ ಒಂದು ಕಡೆ ಮ್ಯಾನ್ಯುಯಲ್ ಆಗಿ ಅದನ್ನು ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡಿ JCBಗಳ ಒಂದು ಸಹಾಯದಿಂದಲೂ ಕೂಡ, ಅಂದರೆ ಯಂತ್ರಗಳಿಂದ ಸಹಾಯವನ್ನು ಪಡೆದುಕೊಂಡು ಆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ದೂರುದಾರ ಮತ್ತು ಮತ್ತೊಂದಷ್ಟು ಜನ ಇಲ್ಲಿ GPR ಅನ್ನು ಬಳಕೆ ಮಾಡಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಒಂದು ವೇಳೆ GPR ಅನ್ನು ಬಳಕೆ ಮಾಡಿದಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಜೊತೆಗೆ ಭೂಮಿಯನ್ನು ಅಗೆಯುವಂಥ ಕೆಲಸ ಕೂಡ ಆಗೋದಿಲ್ಲ. ಹಾಗಾಗಿ GPR ಅನ್ನು ಬಳಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಉತ್ಖನನ ಕಾರ್ಯ ಅನ್ನೋದಕ್ಕಿಂತ ಬೇಗ ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಗುತ್ತೆ ಅಂತೇಳಿ ಸಾಕಷ್ಟು ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ SIT ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ, ಜೊತೆಗೆ GPRಗೆ ಏನು ಬೇಡಿಕೆ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಮುಂದಾಗುತ್ತಾ ಅನ್ನುವ ಕುತೂಹಲ ಕೂಡ ಮತ್ತೊಂದು ಕಡೆ ಇದೆ. ಇದೆಲ್ಲದರ ಜೊತೆಯಲ್ಲಿ ಅಶ್ವಿನಿ, 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಅದು ಮನುಷ್ಯರದ್ದ ಅಥವಾ ಪ್ರಾಣಿಗಳದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಳೋದಕ್ಕೆ FSLನಿಂದ ಅಂತಿಮವಾದಂಥ ವರದಿ ಬಂದ ಬಳಿಕ, ಅಂದರೆ ಲ್ಯಾಬ್ಗೆ ಏನು ಕಳಿಸಿದ್ದಾರೆ, ಆ ಲ್ಯಾಬಿಂದ ರಿಪೋರ್ಟ್ ಬಂದ ಬಳಿಕವಷ್ಟೇ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಅದು ಯಾರದ್ದು, ಗಂಡಸರದ್ದ ಅಥವಾ ಮಹಿಳೆಯರದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗುತ್ತೆ, ಅದಕ್ಕೆ ಆದಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಯಾವಾಗ ಮೃತಪಟ್ಟಿರ್ಬೋದು, ಎಷ್ಟು ವರ್ಷಗಳ ಹಿಂದೆ ಆತ ಮೃತಪಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೂಡ ಒಂದು ಅಂತಿಮ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ. ಅಶ್ವಿನಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಹಾಗೂ ಅಭಿಷೇಕ್, ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಇವತ್ತು ಬಹಳ ಕುತೂಹಲವನ್ನ ಮೂಡಿಸಿರೋದು 11, 12, 13 ಈ ಪಾಯಿಂಟ್ಗಳ ಮೇಲೆ ಈ ದೂರುದಾರ ಸಾಕಷ್ಟು ಪ್ರೆಷರ್ ಹಾಕಿರೋದ್ರಿಂದ ಅದರ ಜೊತೆಯಲ್ಲಿ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಂಡಿದೆ. ಇವತ್ತಿನ ಉತ್ಖನನ ಯಾವ ರೀತಿಯಾಗಿ ನಡೆಯಬಹುದು, ಏನೆಲ್ಲ ನಿರೀಕ್ಷೆಗಳಿದೆ ನಾಗೇಂದ್ರ ಬಾಬು? ಅಶ್ವಿನಿ, ನೋಡಿ, ಇವತ್ತು ಪ್ರಮುಖವಾಗಿ ಮತ್ತೊಮ್ಮೆ, ಅಂದರೆ ನಿನ್ನೆ ಭಾನುವಾರ ಆಗಿದ್ದಂಥ ಹಿನ್ನೆಲೆಯಲ್ಲಿ ಒಂದು ದಿನಕ್ಕೆ ಬ್ರೇಕನ್ನು ಕೊಡಲಾಗಿತ್ತು ಉತ್ಖನನ ಕಾರ್ಯಕ್ಕೆ. ಇವತ್ತು ಮತ್ತೊಮ್ಮೆ 10 ಗಂಟೆಯ ನಂತರ ಮತ್ತೊಮ್ಮೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ 10 ಪಾಯಿಂಟ್ಗಳು, ದೂರುದಾರ ಸೂಚಿಸಿದಂತಹ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದ್ದು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡಿಬೇಕಾಗಿದೆ. ಹಾಗಾಗಿ ಇವತ್ತು SIT ತನಿಖಾ ತಂಡ ಮತ್ತೊಮ್ಮೆ ಆ ದೂರುದಾರನನ್ನು ಕರೆದುಕೊಂಡು ಬಂದು 11ನೇ ಪಾಯಿಂಟ್ನಲ್ಲಿ ಮತ್ತೊಮ್ಮೆ ಉತ್ಖನನ ಆರಂಭವನ್ನು ಮಾಡ್ತಾರೆ. ಈ 3 ಪಾಯಿಂಟ್ಗಳ ಮೇಲೆ ಬಹಳ ಕುತೂಹಲ ಇದೆ. ಕಾರಣ ಈ 10 ಪಾಯಿಂಟ್ಗಳಲ್ಲಿ ಈ ಹಿಂದೆ ಕಳೆದ ವಾರ ಮಾಡಿದಂತಹ 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿ ಪಂಜರ ಪತ್ತೆ ಆಗಿತ್ತು. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಇನ್ನು ಇದರ ಜೊತೆಯಲ್ಲಿ ಒಂದು ಪಾನ್ ಕಾರ್ಡ್ ಕೂಡ ಪತ್ತೆ ಆಗಿತ್ತು. ಆ ಪಾನ್ ಕಾರ್ಡ್ ಯಾರ್ದು, ಯಾವಾಗ ಮಿಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಹೊರಬಿದ್ದಾಗಿದೆ. ಇನ್ನು ಅದನ್ನು ಹೊರತುಪಡಿಸಿ 6ನೇ ಪಾಯಿಂಟ್ನಲ್ಲಿ ಪತ್ತೆ ಆದಂತಹ ಒಂದಷ್ಟು ಕುರುಹುವನ್ನು ಈಗ FSLಗೆ ಕಳಿಸಿಕೊಡಲಾಗಿದ್ದು, ಅಲ್ಲಿಂದ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಅದರ ಬಗ್ಗೆ ಸ್ಪಷ್ಟತೆ ಕೂಡ ಸಿಗಲಿದೆ. ಇನ್ನು ಉಳಿದಂತೆ 11, 12, 13ನೇ ಪಾಯಿಂಟ್ನಲ್ಲಿ SIT ತನಿಖಾ ತಂಡ ಉತ್ಖನನ ಕಾರ್ಯವನ್ನು ಆರಂಭ ಮಾಡುತ್ತೆ. ಇವತ್ತು ಅದರ ಮೇಲೆ ಬಹಳ ಕುತೂಹಲ ಇರುವಂಥದ್ದು. 100 ಶವಗಳನ್ನು ಹೂತಿಟ್ಟಿರೋದಾಗಿ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ನೋಡಿ, ಈ 11 ಮತ್ತು 12, 13 ಈ 3 ಪಾಯಿಂಟ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಸ್ಥಿ ಪಂಜರಗಳೇನಾದರೂ ಪತ್ತೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು
ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇನ್ನು 13ನೇ ಪಾಯಿಂಟ್ ಇದೆಯಲ್ಲ, ಆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಇದೆ. ಅಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟಿರೋದಾಗಿ ದೂರುದಾರ SIT ತನಿಖಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ 11 ಮತ್ತು 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ನ ಮೇಲೆ ಬಹಳ ಕುತೂಹಲ ಕೂಡ ಕೇಳಿಸಿರುವಂಥದ್ದು. ಅಶ್ವಿನ್ ನೋಡಿ, ಇದೆಲ್ಲ ಉತ್ಖನನ ನಡೀತಾ ಇರುವಂಥ ಒಂದು ಕಡೆ ಆದರೆ ನೋಡಿ SIT ತನಿಖಾ ತಂಡ ಒಂದು ಕಡೆ ಮ್ಯಾನ್ಯಲ್ ಆಗಿ ಅದನ್ನು ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡಿ JCBಗಳ ಒಂದು ಸಹಾಯದಿಂದಲೂ ಕೂಡ, ಅಂದರೆ ಯಂತ್ರಗಳಿಂದ ಸಹಾಯವನ್ನು ಪಡೆದುಕೊಂಡು ಆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ದೂರುದಾರ ಮತ್ತು ಮತ್ತೊಂದಷ್ಟು ಜನ ಇಲ್ಲಿ GPR ಅನ್ನು ಬಳಕೆ ಮಾಡಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಒಂದು ವೇಳೆ GPR ಅನ್ನು ಬಳಕೆ ಮಾಡಿದಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಜೊತೆಗೆ ಭೂಮಿಯನ್ನು ಅಗೆಯುವಂಥ ಕೆಲಸ ಕೂಡ ಆಗೋದಿಲ್ಲ. ಹಾಗಾಗಿ GPR ಅನ್ನು ಬಳಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಉತ್ಖನನ ಕಾರ್ಯ ಅನ್ನೋದಕ್ಕಿಂತ ಬೇಗ ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಗುತ್ತೆ ಅಂತೇಳಿ ಸಾಕಷ್ಟು ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ SIT ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ, ಜೊತೆಗೆ GPRಗೆ ಏನು ಬೇಡಿಕೆ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಮುಂದಾಗುತ್ತಾ ಅನ್ನುವ ಕುತೂಹಲ ಕೂಡ ಮತ್ತೊಂದು ಕಡೆ ಇದೆ. ಇದೆಲ್ಲದರ ಜೊತೆಯಲ್ಲಿ ಅಶ್ವಿನಿ 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಅಸ್ಥಿಪಂಜರ ಅದು ಮನುಷ್ಯರದ್ದ ಅಥವಾ ಪ್ರಾಣಿಗಳದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಳೋದಕ್ಕೆ FSLನಿಂದ ಅಂತಿಮವಾದಂಥ ವರದಿ ಬಂದ ಬಳಿಕ, ಅಂದರೆ ಲ್ಯಾಬ್ಗೆ ಏನು ಕಳಿಸಿದ್ದಾರೆ ಆ ಲ್ಯಾಬಿಂದ ರಿಪೋರ್ಟ್ ಬಂದ ಬಳಿಕವಷ್ಟೇ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಅದು ಯಾರದ್ದು, ಗಂಡಸರದ್ದ ಅಥವಾ ಮಹಿಳೆಯರದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗುತ್ತೆ, ಅದಕ್ಕೆ ಆದಂಥ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಒಂದು ವೇಳೆ ಅದು ಮನುಷ್ಯರದ್ದೇ ಆಗಿದ್ರೆ ಯಾವಾಗ ಮೃತಪಟ್ಟಿರ್ಬೋದು, ಎಷ್ಟು ವರ್ಷಗಳ ಹಿಂದೆ ಆತ ಮೃತಪಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೂಡ ಒಂದು ಅಂತಿಮ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ ಅಶ್ವಿನಿ.